ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು SPJ ಕ್ರಿಯೇಷನ್ಸ್. ಈ ವಿಡಿಯೋ ತುಂಬ ಲೇಟಾಗಿ ಬರ್ತಿದೆ ಬಿಕಾಸ್ ನನಗೆ ಹುಷಾರಿರಲಿಲ್ಲ, ಅದರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಬಂದು ನಾವು ಲಾಸ್ಟ್ ದಿನದಲ್ಲಿ ಊಟಿಲಿ ಏನೆಲ್ಲ ನೋಡಿದ್ವಿ ಮತ್ತು ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ. ಇವತ್ತು ಫ್ರೈಡೇ, ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಚೆಕ್ಔಟ್ ಆಗಿ ಫಸ್ಟು ರೋಸ್ ಗಾರ್ಡನ್ಗೆ ಬಂದಿದ್ದೀವಿ. ಇದಾದಮೇಲೆ ಊಟಿ ಲೇಕ್ ಹೋಗಬೇಕು, ದೆನ್ ಬೆಂಗಳೂರು. ಸೊ ಆನ್ ದ ವೇ ಮತ್ತೆ ಹಿಂಬದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ, ಟ್ರೈ ಮಾಡೋಣ. ಏನಾದರೂ ರೋಡ್ ರಿಪೇರಿ ಆಗಿದ್ರೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ, ಏಕೆಂದರೆ ಫಸ್ಟೇ ಅದು ಹೋಗೋಕ್ಕಾಗಿಲ್ಲ. ನಾವಿದ್ದಿದ್ದು ಹೋಟೆಲ್ ಬಂದು ಟ್ರಿಬು ಸ್ಕೈ ಡ್ಯಾಲ್ ಅಂತ ಹೇಳಿ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆ ಪ್ರಾಪರ್ಟಿ. ಸೊ ನೀವು ಯಾರಾದರೂ ಊಟಿಗೆ ಬರಬೇಕು, ರೂಮ್ ಬುಕ್ ಮಾಡಬೇಕಂತಂದರೆ ಅಲ್ಲಿ ಟ್ರೈ ಮಾಡಿ ರೂಮ್ ಬುಕ್ ಮಾಡೋಕ್ಕೆ, ತುಂಬಾ ಚೆನ್ನಾಗಿತ್ತು. ಪವನ್ ಮತ್ತು ಪಾಪು ಫುಲ್ಲು ಬೇಗ ಹೊರಟೋಗ್ಬಿಟ್ಟಿದ್ದಾರೆ ನಡ್ಕೊಂಡು. ಇದು ಗೌರ್ಮೆಂಟು ರೋಸ್ ಗಾರ್ಡನ್ನು. ರೋಸ್ ಗಾರ್ಡನ್ ಮುಗಿಸ್ಕೊಂಡು ಊಟಿ ಲೇಕ್ಗೆ ಬಂದ್ವಿ. ನೋಡಿ ಸರಿ, ಎಲ್ಲಿ ಹೋಗ್ಬೇಕು? ನೋಡಿ, ಈ ಊಟಿ ಲೇಕ್ ಬಂದು ಆರ್ಟಿಫಿಷಿಯಲ್ ಲೇಕು. ಇಲ್ಲಿ ಫಿಶಿಂಗ್ ಮಾಡೋಕ್ಕಂತ ಹೇಳಿ ಇದನ್ನ ಮಾಡಿದ್ದಾರೆ. ಇಲ್ಲಿ ಫಿಶಿಂಗ್ ಮಾಡೋದ್ರಿಂದ ನೀರು ಸ್ವಲ್ಪ ಸ್ಮೆಲ್ ಇದೆ. ಏನನ್ನತ್ತಮ್ಮ ಅದು? Take left. Misha, are you happy? ಈಗ ಹಿಡ್ಕೊಮ್ಮ. ಅಯ್ಯೋ, ಲೈಫ್ ಜಾಕೆಟ್ ಆಚೆ ಬಂತು.
ಮುಗಿಸ್ಕೊಂಡು ಇಲ್ಲೇ ಒಂದು ಟಾಯ್ ಟ್ರೈನ್ ಇತ್ತು, ಒಂದು ಸ್ಮಾಲ್ದು ಮಕ್ಕಳಿಗೆ ಅಂತ ಹೇಳಿ ಅದ್ರಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. We are going to forest in the toy train. ಹೆಂಗ ಮಾಡ್ತಿದ್ದ ಆರಾಮ ದಿಶು Nishu, what is that? Huh? ಊಟಿಯಿಂದ ಹೊರಡ್ತಿದ್ದೀವಿ. ಸೊ ಎಲ್ಲ ಮುಗೀತು ಮತ್ತು ತುಂಬಾ ಚೆನ್ನಾಗಿತ್ತು ಊಟಿ. ವಿ ಹ್ಯಾಡ್ ನೈಸ್ ಟೈಮ್. ಊಟಿ ಮುಗಿಸ್ಕೊಂಡು ನಾವು ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ. ಆಲ್ಮೋಸ್ಟ್ 4 o'clock ಆಗಿತ್ತು. ಇವಾಗ ಬಸ್ಸಲ್ಲಿ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ರೋಡ್ ರಿಪೇರಿ ಆಗಿರೋದ್ರಿಂದ ಬಸ್ಗಳನ್ನ ಬಿಟ್ಟಿದ್ದಾರೆ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಅರ್ಲಿ ಮಾರ್ನಿಂಗ್ ಹೋದರೆ ತುಂಬಾ ಚೆನ್ನಾಗಿರುತ್ತಂತೆ ವ್ಯೂ. ಅದಕ್ಕೋಸ್ಕರ ನಾವು ಫಸ್ಟೇನೆ ಬೆಳಿಗ್ಗೆ ಬೇಗನೆ ಬರ್ತಿದ್ವಿ. ಬಟ್ ರೋಡ್ ರಿಪೇರಿ ಆಗಿರೋದ್ರಿಂದ ನಮ್ಮನ್ನು ಬಿಟ್ಟಿರಲಿಲ್ಲ. ಇವಾಗ ಈವ್ನಿಂಗ್ ಹೋಗ್ತಿದ್ದೀವಿ. ಇವಾಗೂ ಚೆನ್ನಾಗಿದೆ. ಇದನ್ನು ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಹೋಗು ವೆರಿಫೈನ್ ನೋಡ್ಬಾ. ಜಶು ಇಲ್ಬಮ್ಮ ನೋಡಲ್ಲಿದೆ ನೋಡಿ ವೆರಿಫೈನ್ ಹೆಂಗಿದೆ ಜಶು. ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾವು ವೀಡಿಯೋಸ್ನ ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಮಾಡಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಪೋರ್ಟು ನಮಗೆ ತುಂಬಾ ಇಂಪಾರ್ಟೆಂಟು. ನೀವು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಹೆಚ್ಚು ವ್ಯೂಸ್ ಹೋದರೆ ನಮಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.